ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಇಡೀ ದೇಶವೇ ಕೇಂದ್ರ ಬಜೆಟ್ 2026ರ ಕಡೆಗೆ ಕಣ್ಣಿಟ್ಟಿತ್ತು. ಆದ್ರೆ ಬಜೆಟ್ ಭಾಷಣ ಶುರುವಾಗುವ ಮುನ್ನವೇ ಆಭರಣ ಪ್ರಿಯರಿಗೆ ಒಂದು ಬ್ರಹ್ಮಾಂಡ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ನೀವು ನಂಬಲು ಅಸಾಧ್ಯವಾದಂತಹ ರೀತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಎಷ್ಟೋ ತಿಂಗಳುಗಳಿಂದ ವರ್ಷಗಳಿಂದ ಗಗನಕ್ಕೇರಿದಂತಹ ಬಂಗಾರದ ಬೆಲೆ ಇವತ್ತು ದಿಢೀರಂತ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಇದು ಸಾಮಾನ್ಯ ಇಳಿಕೆಯಲ್ಲ. ಬಜೆಟ್ ಮಂಡನೆಗೂ ಕೇವಲ ಒಂದೇ ಒಂದು ಗಂಟೆ ಮುಂಚಿತವಾಗಿ ಮಾರುಕಟ್ಟೆಯಲ್ಲಿ ಆಗಿರುವ ಈ ಬದಲಾವಣೆ ಪ್ರತಿಯೊಬ್ಬರ ಹುಬ್ಬೇರಿಸಿದೆ. ಕೇವಲ ಒಂದೇ ದಿನದಲ್ಲಿ, ಹೌದು, ಕೇವಲ ಒಂದೇ ಒಂದು ದಿನದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 9,000 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಳ್ಳಿಯ ವಿಚಾರಕ್ಕೆ ಬಂದರೆ ಬೆಳ್ಳಿಯ ದರವು ಕೂಡ ಕೆಜಿಗೆ ಬರೋಬ್ಬರಿ 29,000 ರೂಪಾಯಿಯಷ್ಟು ಕುಸಿತ ಕಂಡಿದೆ. ಇದು ಚಿನ್ನ ಕೊಳ್ಳುವವರಿಗೆ ಹಬ್ಬದ ಸುದ್ದಿ ಆದ್ರೆ ಈಗಾಗಲೇ ದುಬಾರಿ ಬೆಲೆಗೆ ಚಿನ್ನ ಖರೀದಿಸಿ ಇಟ್ಕೊಂಡವರಿಗೆ ಸ್ವಲ್ಪ ಆತಂಕದ ಸುದ್ದಿಯಾಗಿದೆ. ಈಗ ಪ್ರಶ್ನೆ ಎದ್ದಿರೋದು ಒಂದೇ, ಬಜೆಟ್ ಮಂಡನೆಗೂ ಮುನ್ನವೇ ಈ ಪರಿ ಇಳಿಕೆಯಾಗಿದ್ದು ಯಾಕೆ? 2026ರ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಚಿನ್ನದ ಮೇಲೆ ಇನ್ನೆಷ್ಟು ಘೋಷಣೆ ಮಾಡಿದ್ದಾರೆ? ಈ ಕುಸಿತದ ಹಿಂದಿರುವ ಅಮೆರಿಕನ್ ಲಿಂಕ್ ಏನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಬಜೆಟ್ 2026ರ ನಿರೀಕ್ಷೆಗಳು ಒಂದ್ ಕಡೆ ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪರಿಣಾಮ ನೇರವಾಗಿ ಚಿನ್ನದ ಮೇಲೆ ಬಿದ್ದಿದೆ. 24 ಕ್ಯಾರೆಟ್ ಚಿನ್ನದ 10 ಗ್ರಾಂ ಬೆಲೆ ಬರೋಬ್ಬರಿ 9,000 ರೂಪಾಯಿ ಇಳಿಕೆಯಾಗಿದೆ. ಇದು ಚಿನ್ನಾಭರಣ ಪ್ರಿಯರಿಗೆ ಸುವರ್ಣಾವಕಾಶ. ಯಾರು ಮದುವೆ ಸಮಾರಂಭಗಳಿಗೆ ಹೂಡಿಕೆಗೆ ಚಿನ್ನ ಕೊಳ್ಳಲು ಕಾಯ್ತಾ ಇದ್ದಾರೋ ಅವರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಆದ್ರೆ ಯಾರು ಕಳೆದ ವಾರವಷ್ಟೇ ಲಕ್ಷ ಸುರಿದು ಒಡವೆ ಮಾಡಿಸಿಕೊಂಡಿದ್ದಾರೋ ಅವರಿಗೆ ಅಯ್ಯೋ ಇನ್ನೊಂದು ವಾರ ಕಾದಿದ್ರೆ ಎಷ್ಟೋ ದುಡ್ಡು ಉಳಿತಾ ಇತ್ತು ಅಂತ ಹೊರಗು ಕೂಡ ಕಾಡ್ತಾ ಇದೆ. ಇಲ್ಲಿ ಎರಡು ವರ್ಗದ ಜನರಿದ್ದಾರೆ. ಒಂದ್ ಕಡೆ ಕೊಳ್ಳುವವರು, ಇನ್ನೊಂದು ಕಡೆ ಈಗಾಗಲೇ ಕೊಂಡವರು. ಆದ್ರೆ ಈ ಇಳಿಕೆಯ ಪ್ರಮಾಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಐತಿಹಾಸಿಕ. 1 ಕೆಜಿ ಬೆಳ್ಳಿಗೆ ಬರೋಬ್ಬರಿ 29,000 ರೂಪಾಯಿ ಇಳಿಕೆಯಾಗಿದೆ ಅಂದ್ರೆ ಅದು ತಮಾಷೆಯ ವಿಷಯ ಅಲ್ವೇ ಅಲ್ಲ. ಫೆಬ್ರವರಿ 1ರಂದು ಬೆಳಗ್ಗೆಯಿಂದ ಮಾರುಕಟ್ಟೆ ಡೌನ್ ಟ್ರೇಡ್ ತೋರಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣಗಳೇನು? ಬಜೆಟ್ ನಲ್ಲಿ ಆಮದು ಸುಂಕ ಕಡಿತವಾಗಲಿದೆಯಾ ಎಂಬಂತಹ ಊಹಾಪೋಹಗಳು ಒಂದು ಕಾರಣವಾದ್ರೆ, ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಮತ್ತೊಂದು ಕಾರಣ. ಬೆಲೆ ಇಳಿಕೆಗೆ ಬಜೆಟ್ ಮಾತ್ರ ಕಾರಣವಲ್ಲ, ಇದರ ತಂತೆಗಳು ಅಮೆರಿಕಕ್ಕೆ ಬೆಸೆದುಕೊಂಡಿದ್ದು ನಮ್ಮ ತಜ್ಞರು ಹೇಳುವ ಪ್ರಕಾರ ಅಮೆರಿಕದ ಫೆಡರಲ್ ರಿಸರ್ವ್ ನಲ್ಲಿ ಆದಂತಹ ಬದಲಾವಣೆಗಳು ಇದಕ್ಕೆ ಮುಖ್ಯ ಕಾರಣ. ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಮೇಲೆ ತೆಗೆದುಕೊಂಡಂತಹ ನಿರ್ಧಾರಗಳು ಇಲ್ಲಿ ಪ್ರತಿಧ್ವನಿಸ್ತಾ ಇದ್ದಾವೆ. ಟ್ರಂಪ್ ಅವರು ಫೆಡರಲ್ ರಿಸರ್ವ್ಗೆ ಕೆವಿನ್ ವಾರ್ಶ್ ಎಂಬಂತಹ ಹೊಸ ಮುಖ್ಯಸ್ಥನನ್ನ ನೇಮಕ ಮಾಡಿದ್ದಾರೆ. ಇವರು ಬಡ್ಡಿ ದರಗಳ ವಿಷಯದಲ್ಲಿ ಮತ್ತು ಡಾಲರ್ ಮೌಲ್ಯದ ವಿಚಾರದಲ್ಲಿ ಕಠಿಣ ನಿಲುವನ್ನ ಹೊಂದಿದವರು. ಅಂದ್ರೆ ಇದರ ಅರ್ಥ ಏನಂದ್ರೆ, ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳೋದಾದ್ರೆ, ಹೊಸ ಮುಖ್ಯಸ್ಥರು ಬಂದ ತಕ್ಷಣ ಅಮೆರಿಕದ ಡಾಲರ್ ಬಲಗೊಳ್ಳುತ್ತದೆ ಎಂಬ ನಂಬಿಕೆ ಹೂಡಿಕೆದಾರರಲ್ಲಿ ಬಂದಿದೆ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಚಿನ್ನದ ಬೆಲೆ ಕುಸಿಯುತ್ತೆ. ಹೂಡಿಕೆದಾರರು ಚಿನ್ನವನ್ನ ಮಾರಿ ಡಾಲರ್ ಮೇಲೆ ಹೂಡಿಕೆ ಮಾಡಲು ಓಡ್ತಾರೆ. ಚಿನ್ನ ಎನ್ನುವುದು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತೆ. ಆದ್ರೆ ಡಾಲರ್ ಬಲವಾದಾಗ ಚಿನ್ನದ ಮೇಲಿನ ಮೋಹ ಸ್ವಲ್ಪ ಕಡಿಮೆಯಾಗುತ್ತೆ. ಇದೇ ಕಾರಣಕ್ಕೆ ಬಜೆಟ್ ಬರುವುದಕ್ಕೂ ಮುನ್ನವೇ ಚಿನ್ನ ಮತ್ತು ಬೆಳ್ಳಿ ಭಾರಿ ಪ್ರಮಾಣದಲ್ಲಿ ಬಿದ್ದಿದೆ. ಅಂದ್ರೆ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿಯ ನೇಮಕವಾದ್ರೆ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಚಿನ್ನದ ಬೆಲೆ ಇಳಿಯುತ್ತೆ. ಇದೇ ಜಾಗತೀಕರಣದ ಪ್ರಭಾವ. ಈಗ ಮುಖ್ಯ ವಿಷಯಕ್ಕೆ ಬರುವುದಾದ್ರೆ, 2026ರ ಬಜೆಟ್ ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಚಿನ್ನದ ಬಗ್ಗೆ ಏನ್ ಹೇಳಲಿದ್ದಾರೆ ಅಥವಾ ಏನ್ ಹೇಳ್ತಾರೆ? ಮೂಲಗಳ ಪ್ರಕಾರ ಮತ್ತು ಮಾರುಕಟ್ಟೆ ತಜ್ಞರ ವಿಶ್ಲೇಷಣೆಯ ಪ್ರಕಾರ ಈ ಬಾರಿಯ ಬಜೆಟ್ ನಲ್ಲಿ ಚಿನ್ನದ ಮೇಲಿನ ಆಮದು ಸುಂಕವನ್ನ 6% 4% ಇಳಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಿಂದೆ ಚಿನ್ನದ ಆಮದು ಸುಂಕ 11% 12% ಇತ್ತು. ಆಗ ಕಳ್ಳ ಸಾಗಾಣಿಕೆ ವಿಪರೀತವಾಗಿತ್ತು. ಅದನ್ನ ತಡೆಯಲು ಕೇಂದ್ರ ಸರ್ಕಾರ ಕಳೆದ ಬಾರಿ 6%ಗೆ ಇಳಿಸಿತ್ತು. ಆದ್ರೂ ಕಳ್ಳ ಸಾಗಾಣಿಕೆ ನಿಂತಿಲ್ಲ. ಹಾಗಾಗಿ ಈ ಬಾರಿ ಅದನ್ನ 4%ಗೆ ಇಳಿಸಿದ್ರೆ ಕಳ್ಳ ಮಾರ್ಗದಲ್ಲಿ ಚಿನ್ನ ತರುವವರು ಲಾಭದಾಯಕವಾಗುವುದಿಲ್ಲ. ಆಗ ಎಲ್ಲರೂ ಕೂಡ ಅಧಿಕೃತವಾಗಿಯೇ ಚಿನ್ನ ತರ್ತಾರೆ ಎಂಬುದು ಸರ್ಕಾರದ ಲೆಕ್ಕಾಚಾರ. ಹೀಗಾಗಿ ಈ ಸುಂಕದ ಕಡಿತ ನಿರೀಕ್ಷೆಯೇ ಇಂದಿನ ಬೆಲೆ ಕುಸಿತಕ್ಕೆ ಇನ್ನೊಂದು ಪ್ರಮುಖ ಕಾರಣವಾಗಿದೆ. ಒಂದ್ ವೇಳೆ 4%ಗೆ ಇಳಿಸಿದ್ರೆ ಬೆಲೆ ಇನ್ನೂ ಕಡಿಮೆಯಾಗುತ್ತಾ? ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ? ಖಂಡಿತ. ಆಮದು ಸುಂಕ ಅಂದ್ರೆ ವಿದೇಶದಿಂದ ಚಿನ್ನ ತರುವಾಗ ಸರ್ಕಾರಕ್ಕೆ ಕಟ್ಟುವ ತೆರಿಗೆ. ಇದು ಕಡಿಮೆಯಾದ್ರೆ ನೇರವಾಗಿ ಚಿನ್ನದ ಲ್ಯಾಂಡೆಡ್ ಕಾಸ್ಟ್ ಕಡಿಮೆಯಾಗುತ್ತೆ. ಈಗ ಆಗಿರುವ 9,000 ಇಳಿಕೆಯ ಜೊತೆಗೆ ಬಜೆಟ್ ಘೋಷಣೆಯಾದ ನಂತರ ಮತ್ತಷ್ಟು ಇಳಿಕೆಯಾದ್ರೂ ಕೂಡ ಅಚ್ಚರಿಯಿಲ್ಲ. ಆದ್ರೆ ನೆನಪಿರ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳೇ ಅಂತಿಮ ನಿರ್ಧಾರಗಳು. ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಿದ್ರು ಜಾಗತಿಕವಾಗಿ ಬೆಲೆ ಏರಿದ್ರೆ ಮತ್ತೆ ಬೆಲೆ ಏರಬಹುದು. ಈಗ ನಮ್ಮ ವೀಕ್ಷಕರಿಗೆ ಕಾಡ್ತಾ ಇರುವ $1 ಮಿಲಿಯನ್ ಪ್ರಶ್ನೆ ಏನಂದ್ರೆ, ನಾವು ಈಗಲೇ ಚಿನ್ನವನ್ನ ತಗೋಬೇಕಾ ಅಥವಾ ಇನ್ನು ಇಳಿಕೆ ಆದ ನಂತರ ಕಾಯ್ಬೇಕಾ? ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, 10 ಗ್ರಾಂಗೆ 9,000 ರೂಪಾಯಿ ಇಳಿಕೆ ಅಂದ್ರೆ 1 ಕೆಜಿ ಬೆಳ್ಳಿಗೆ 29,000 ಇಳಿಕೆ ಎನ್ನುವುದು ಸಣ್ಣ ವಿಚಾರ ಅಲ್ವಾ? ಇದು ಒಂದು ಕರೆಕ್ಷನ್. ಮಾರುಕಟ್ಟೆ ತುಂಬಾ ಏರಿತ್ತು, ಈಗ ವಾಸ್ತವಕ್ಕೆ ಬರ್ತಾ ಇದೆ. ಮದುವೆ ಸಮಾರಂಭಗಳಿದ್ದವರು, ನಿಮ್ಗೆ ಈಗ ಬೇಕೇ ಬೇಕು ಎನ್ನುವವರು ಖಂಡಿತವಾಗಿಯೂ ಕೂಡ ಈ ದರದಲ್ಲಿ ಬುಕಿಂಗ್ ಮಾಡಿಕೊಳ್ಳುವುದು ಜಾಣತನ.
ಜಾಣತನ. ಇನ್ನು ಹೂಡಿಕೆದಾರರು ನೀವು ದೀರ್ಘಕಾಲದಲ್ಲಿ ಹೂಡಿಕೆ ಮಾರುವವರಾಗಿದ್ರೆ ಹಂತ ಹಂತವಾಗಿ ಕೊಳ್ಳುವುದು ಒಳ್ಳೆಯದು. ಇನ್ನು ಇದೆಲ್ಲ ದೊಡ್ಡವರ ಕಥೆ ಆಯ್ತು. ಅಮೆರಿಕ, ಚೀನಾ, ನಿರ್ಮಲಾ ಮೇಡಮ್ ಇವರೆಲ್ಲ ಅವರವರ ಕೆಲಸ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು? ಮಧ್ಯಮ ವರ್ಗದ ಜನ ನಾವು. ಮಗಳ ಮದುವೆಗೆ ಅಂತ 4 ಗ್ರಾಂ ಚಿನ್ನ ತಗೊಳ್ಬೇಕು ಅಂದ್ರೂ ಕೂಡ ನಮಗೆ ಬೆಲೆ ಮುಖ್ಯ ಆಗುತ್ತೆ. ಸೊ ನಿಮ್ಗಾಗಿ ಇಲ್ಲಿ 3 ಗೋಲ್ಡನ್ ರೂಲ್ಸ್ ಗಳು ಕೂಡ ಇದೆ. ಸೊ ಅದನ್ನ ಬರ್ಕೊಳ್ಳಿ. ರೂಲ್ ನಂಬರ್ 1, ಬೀಳ್ತಾ ಇರೋ ಕತ್ತಿಯನ್ನ ಹಿಡಿಯೋದಕ್ಕೆ ಹೋಗ್ಬೇಡಿ. ಮಾರ್ಕೆಟ್ ಭಾಷೆಯಲ್ಲಿ ಇದೊಂದು ಫೇಮಸ್ ಮಾತು. ಕತ್ತಿ ಮೇಲಿಂದ ಬೀಳ್ತಾ ಇದೆ ಅಂದಾಗ ನಾವು ಅದನ್ನ ಕ್ಯಾಚ್ ಹಿಡಿತೀನಿ ಅಂತ ಹೋದ್ರೆ ನಮ್ಮ ಕೈ ಕಟ್ಟೋಗೋದು ಗ್ಯಾರಂಟಿ. ಅದು ಬಿದ್ದು ಸೌಂಡ್ ಮಾಡಿ ಸೆಟಲ್ ಆದ್ಮೇಲೆ ಎತ್ಕೊಳ್ಬೇಕು. ಅದೇ ತರ ಈಗ ದಿನ ಬೆಲೆ ಬೀಳ್ತಾ ಇದೆ ಅಂತ ತಕ್ಷಣ ಹೋಗಿ ನಮ್ಮ ಹತ್ರ ಇರೋ 5 ಲಕ್ಷ 10 ಲಕ್ಷ ರೂಪಾಯಿಯನ್ನ ಒಂದೇ ಸಲ ಚಿನ್ನದ ಮೇಲೆ ಹಾಕ್ಬೇಡಿ. ಅಯ್ಯೋ ಇವತ್ತು 2,000 ಕಮ್ಮಿ ಆಯ್ತು, ನಾಳೆ ಜಾಸ್ತಿ ಆಯ್ತು ಅಂದ್ರೆ ಕಷ್ಟ ಅಂತ ಗಾಬರಿ ಬೀಳ್ಬೇಡಿ. ಬಜೆಟ್ ಪೂರ್ತಿಯಾಗಿ ಮುಗಿಯೋವರೆಗೂ ಕಾಯಿರಿ, ಆಮೇಲೆ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಇನ್ನು ರೂಲ್ ನಂಬರ್ 2 ಏನಂದ್ರೆ SIP ಹೂಡಿಕೆದಾರರೇ ನೀವು ರಾಜರು. ಯಾರೆಲ್ಲ ತಿಂಗಳಿಗೆ 5,000ದಿಂದ 10,000 ಅಂತ ಶಿಸ್ತಿನ ಹೂಡಿಕೆ ಮಾಡ್ತಾ ಇದ್ದೀರೋ ಅಥವಾ ಗೋಲ್ಡ್ ಬಿಸ್ ಮ್ಯೂಚುವಲ್ ಫಂಡ್ ನಲ್ಲಿ ಹಣವನ್ನ ಹಾಕ್ತಾ ಇದ್ದೀರೋ ನಿಮಗೆ ಯಾವ ಚಿಂತೆಯೂ ಕೂಡ ಇಲ್ಲ. ನಿಮಗೆ ಇದು ಹಬ್ಬದ ಸಮಯ. ಯಾಕಂದ್ರೆ ರೇಟ್ ಬಿದ್ದಾಗ ನಿಮಗೆ ಅದೇ ದುಡ್ಡಿಗೆ ಜಾಸ್ತಿ ಗ್ರಾಮ್ ಚಿನ್ನ ಸಿಗುತ್ತೆ. ನೀವು ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಮಾರ್ಕೆಟ್ ಏರಿದಾಗ ಲಾಭ, ಬಿದ್ದಾಗ ಜಾಸ್ತಿ ಕ್ವಾಂಟಿಟಿ. ಇದು ವಿನ್ ವಿನ್ ಸಿಚುವೇಶನ್. ಇನ್ನು ರೂಲ್ ನಂಬರ್ 3, ಮದುವೆ ಅಥವಾ ಅವಶ್ಯಕತೆ ಇದ್ದವರಿಗೆ ಏನ್ ಮಾಡಬೇಕು? ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ತಾಳಿಸರ ಮಾಡಿಸಲೇಬೇಕು ಅನ್ನೋರು ನೀವು ಮಾರ್ಕೆಟ್ ಟೈಮ್ ಮಾಡೋಕೆ ಆಗಲ್ಲ. ಆದ್ರೆ ಒಂದ್ ಕೆಲಸ ಮಾಡಿ, ಒಂದೇ ಸಲ ಎಲ್ಲಾ ಚಿನ್ನವನ್ನ ತಗೊಳ್ಬೇಡಿ. ಉದಾಹರಣೆಗೆ ನೀವು 100 ಗ್ರಾಂ ಚಿನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತು 20 ಗ್ರಾಂ ತಗೊಳ್ಳಿ. ಬಜೆಟ್ ಆದ್ಮೇಲೆ ರೇಟ್ ನೋಡ್ಕೊಂಡು ಇನ್ನೊಂದು 30 ಗ್ರಾಂ ತಗೊಳ್ಳಿ. ಹೀಗೆ ಅವರೇಜ್ ಮಾಡ್ಕೊಳ್ಳಿ. ಇದರಿಂದ ರೇಟ್ ಬಿದ್ರೂ ಕೂಡ ನಿಮಗೆ ಹೆಚ್ಚು ನಷ್ಟ ಆಗೋಲ್ಲ. ಏರಿದ್ರು ನಿಮ್ಮ ಹತ್ರ ಸ್ವಲ್ಪ ಚಿನ್ನ ಇರುತ್ತೆ. ಸೊ ಬಜೆಟ್ ಅನ್ನೋದು ಒಂದು ಈವೆಂಟ್, ಆದ್ರೆ ಚಿನ್ನ ಅನ್ನೋದು ಲಾಂಗ್ ಟರ್ಮ್ ಆಸ್ತಿ. ಇಂದಿನ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಓದ್ತಾ ಇದ್ದಾರೆ. ಸೊ ನಿಮ್ಗೆಲ್ಲ ಖುಷಿ ಕೂಡ ಇರುತ್ತೆ. ಚಿನ್ನದ ರೇಟ್ ಕಮ್ಮಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅಂತ ಕೂಡ ನೀವು ಕಾಯ್ತಾ ಇದ್ರಿ. ಆದ್ರೆ ಈಗ ಚಿನ್ನದ ಬೆಲೆ 9,000 ರೂಪಾಯಿ ಕುಸಿತ ಕಂಡಿದೆ. ಅಂದ್ರೆ ಮುಂದಿನ 5 ವರ್ಷ 10 ವರ್ಷ ನೋಡೋದಾದ್ರೆ ಚಿನ್ನದ ಬೆಲೆ ಶೂನ್ಯ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಿಸ್ಟರಿನ ತೆಗೆದು ನೋಡಿ, ಚಿನ್ನ ಯಾವತ್ತೂ ಕೂಡ ಸೋತಿಲ್ಲ. ತಾತ್ಕಾಲಿಕವಾಗಿ ಬೀಳಬಹುದು, ಆದ್ರೆ ಎದ್ದೇಳೋದು ಮಾತ್ರ ಗ್ಯಾರಂಟಿ. ಸೊ ಗಾಬರಿಯಲ್ಲಿ ಪ್ಯಾನಿಕ್ ಆಗಿ ನಿಮ್ಮ ಹತ್ರ ಇರೋ ಚಿನ್ನವನ್ನ ಮಾರೋದಕ್ಕೆ ಹೋಗ್ಬೇಡಿ, ಅಥವಾ ಸಾಲ ಮಾಡಿ ಮನೆ ಅಡಮಾನ ಇಟ್ಟು ರೇಟ್ ಬಿದ್ದಿದೆ ಅಂತ ಅತಿ ಆಸೆಯಿಂದ ಚಿನ್ನವನ್ನ ತುಂಬಿಸಿಕೊಳ್ಳೋಕು ಕೂಡ ಹೋಗ್ಬೇಡಿ. ನಿಮ್ ಹತ್ರ ಇರೋ ಎಕ್ಸ್ಟ್ರಾ ದುಡ್ಡನ್ನ ಮಾತ್ರ ಹಾಕಿ ಚಿನ್ನವನ್ನ ಖರೀದಿ ಮಾಡಿ. ಸೊ ಈ 3 ರೂಲ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ನಷ್ಟನೂ ಆಗಲ್ಲ, ಲಾಭ ಕೂಡ ಆಗುತ್ತೆ. ಒಂದ್ ವೇಳೆ ನಷ್ಟ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ನಷ್ಟವಾಗುತ್ತೆ. ಹಿಂದೆ ಎಲ್ಲಾ ಹಣವನ್ನ ಹಾಕ್ಬೇಡಿ. ಬಜೆಟ್ ಭಾಷಣ ಪೂರ್ತಿಯಾಗಿ ಮುಗಿದು ಇನ್ನು 2-3 ದಿನ ಕಾದ್ ನೋಡ್ಬೇಕಾಗತ್ತೆ. ಅಮೆರಿಕಾದ ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಇನ್ನು ಬೆಳ್ಳಿ ಕೊಳ್ಳುವವರು ಏನಂದ್ರೆ, ಬೆಳ್ಳಿಯಲ್ಲಿ ಆಗಿರುವಂತಹ ಕುಸಿತ 29,000 ರೂಪಾಯಿ. ಇದು ಬಹಳ ದೊಡ್ಡದು. ಕೈಗಾರಿಕಾ ಬೇಡಿಕೆ ಇರುವುದರಿಂದ ಬೆಳ್ಳಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಬೆಳ್ಳಿ ಕೊಳ್ಳುವುದು ಈಗ ಸುವರ್ಣಾವಕಾಶದ ಕಾಲ. ಇದು ತುಂಬಾ ಉಪಯುಕ್ತ ಮಾಹಿತಿ. ಅಂದ್ರೆ ಆತುರ ಪಡುವುದು ಬೇಡ, ಆದ್ರೆ ಈ ಅವಕಾಶವನ್ನು ಕೂಡ ಕಳೆದುಕೊಳ್ಬೇಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026ರ ಬಜೆಟ್ ದಿನ ಚಿನ್ನಾಭರಣ ಪ್ರಿಯರಿಗೆ ಸಿಹಿ ಸುದ್ದಿಯನ್ನು ತಂದಿದೆ. ಚಿನ್ನದ ಇಳಿಕೆ 10 ಗ್ರಾಂಗೆ 9,000 ರೂಪಾಯಿ ಆಗಿದೆ. ಬೆಳ್ಳಿಯ ಇಳಿಕೆ ಕೆಜಿಗೆ 29,000 ರೂಪಾಯಿ ಆಗಿದೆ. ಇದಕ್ಕೆ ಕಾರಣ ಅಮೆರಿಕದ ಫೆಡರಲ್ ರಿಸರ್ವ್ ಬದಲಾವಣೆ, ಡಾಲರ್ ಏರಿಕೆ ಮತ್ತು ಬಜೆಟ್ ನಲ್ಲಿ ಆಮದು ಸುಂಕ ಕಡಿತದ ನಿರೀಕ್ಷೆ. ಸರ್ಕಾರವು ಕಾಳಸಂತೆ ವ್ಯಾಪಾರ ತಡೆಯಲು ಮತ್ತು ಜನಸಾಮಾನ್ಯರಿಗೆ ಹೊರೆ ತಗ್ಗಿಸಲು ಆಮದು ಸುಂಕ ಇಳಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಚಿನ್ನದ ದರ ಸ್ಥಿರವಾಗಬಹುದು, ಆದ್ರೆ ಜಾಗತಿಕ ಯುದ್ಧದಲ್ಲಿ ಆರ್ಥಿಕ ಹಿಂಜರಿತದ ಭೀತಿಯಲ್ಲಿ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ಇಂದಿನ ಈ ಬಂಗಾರದ ಬಜೆಟ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬೆಲೆ ಇಳಿಕೆಯ ಹಿಂದಿನ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದೀವಿ. ನೀವು ಚಿನ್ನ ಕೊಳ್ಳುವವರಾಗಿದ್ರೆ ಅಂಗಡಿಗಳಿಗೆ ಹೋಗುವ ಮುನ್ನ ಇಂದಿನ ಲೈವ್ ರೇಟ್ ಅನ್ನ ಚೆಕ್ ಮಾಡಿಕೊಳ್ಳೋದನ್ನ ಮಾತ್ರ ಮಡಿಬೇಡಿ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಿನ್ನ ಮತ್ತಷ್ಟು ಕಡಿಮೆಯಾಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.